ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆಯಿಂದ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣದಿಂದ ಹಿಡಿದು ಮಲಗೋವರೆಗೂ ನಮ್ಮ ಕೆಲಸ ನಡೀತಾನೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮನೇಲಿ ಎಲ್ಲ ಮಲಗಿರ್ತಾರೆ. ಆವಾಗಲೇ ನಮ್ಮ ಮನಸ್ಸು ದಿನದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರುತ್ತೆ. ಏನು ಅಡುಗೆ ಮಾಡಬೇಕು, ಮಕ್ಕಳಿಗೆ ಏನು ತಿನ್ನಿಸ್ಬೇಕು, ಮಕ್ಕಳಿಗೆ ಹೇಗೆ ಸ್ಕೂಲಿಗೆ ಕಳಿಸ್ಬೇಕು, ಏನು ಮಾಡಾಕಬೇಕು, ಮನೆ ಹೇಗೆ ಸರಿಪಡಿಸ್ಕೋಬೇಕು ಅಂತ ಯೋಚಿಸ್ತಾನೆ ನಮ್ಮ ದಿನಾನ ಕಳೀತಾ ಹೋಗ್ತೀವಿ. ಆದರೆ ಒಂದು ವಿಷಯ ನೆನಪಿರ್ಬೇಕಾಗಿರೋ ನಮಗೇನು ಅಂದರೆ, ನೀವು ಕೆಲಸ ಮಾಡದ ಮಹಿಳೆ ಅಲ್ಲ. ಅಂದರೆ ನಮ್ಮನ್ನು ನಾವು ಅಂದ್ಕೊಬಿಟ್ಟಿರ್ತೀವಲ್ಲ, ನಾವು ಕೆಲಸ ಮಾಡೋದೇ ಇಲ್ಲ, ಅವರು ಅಷ್ಟು ಪರ್ಫೆಕ್ಟಾಗಿದ್ದಾರೆ, ಇವರು ಇಷ್ಟು ಪರ್ಫೆಕ್ಟಾಗಿದ್ದಾರೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಕೊಂಡು. ಆ ರೀತಿ ಅಲ್ಲ. ನೀವು ಒಂದು ಮನೆಯ ಹೃದಯ, ಅಂದರೆ ನೀವು ಮೇಯ್ನ್ ಪಾರ್ಟ್ ಆಫ್ ದಿ ಹೌಸು, ನೀವು ಮೇಯ್ನ್ ಕ್ಯಾರೆಕ್ಟರು ಮನೆಯಲ್ಲಿ. ಒಂದು ಕುಟುಂಬವನ್ನು ಪ್ರೀತಿಯಿಂದ ಹಿಡಿದು ನಿಲ್ಲಿಸುವಂಥ ಶಕ್ತಿ ಒಬ್ಬ ಗೃಹಿಣಿಗೆ ಮಾತ್ರ ಇರುತ್ತೆ. ಒಬ್ಬ ಗೃಹಿಣಿ ದಿನ ಎಂದಿಗೂ ಸುಲಭ ಅಲ್ಲ. ಅಂದರೆ ಇವತ್ತಿನ ದಿನ ಅವ್ರಿಗೆ ಯಾವತ್ತೂ ಈಸಿಯಾಗಿ ಇರೋದಿಲ್ಲ. ಎಲ್ಲ ನೋಡೋ ಮಟ್ಟಿಗೆ ತುಂಬಾ ಈಸಿಯಾಗಿ ಕಾಣುತ್ತೆ. ಬೆಳಗ್ಗೆ ಊಟ, ಮಕ್ಕಳ ಜವಾಬ್ದಾರಿ, ಮನೆ ಕೆಲಸ, ಮನೇಲಿ ಅತ್ತೆ ಮಾವ ಅಥವಾ ವಯಸ್ಸಾದವ್ರು ಯಾರಾದರೂ ಇದ್ದರೆ ಅಂದರೆ ಅವ್ರ ಕಾಳಜಿ. ಒಂದು ಟೈಮ್ ಕೂತ್ಕೊಂಡು ಟೀ ಕುಡಿಯೋಕೆ ಕೂಡ ಅವ್ರಿಗೆ ಅಷ್ಟು ಫ್ರೀ ಇರೋದಿಲ್ಲ. ಅಂಥದ್ರಲ್ಲಿ ಜನ ನೋಡೋದನ್ನು ಬೇಗನೆ ಹೇಳ್ಬಿಡ್ತಾರೆ, ಇವ್ರಿಗೇನು ಕೆಲಸ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಕೂತಿರ್ತಾರೆ ಅಂತ. ಅದನ್ನೆಲ್ಲ ನಾವು ತಲೆಗೆ ಹಾಕಬಾರ್ದು. ಆದರೆ ನೀವು ದಿನ ಮನೇನ ನಗ್ತಾ ಅದೇ ಒಂದು ಏನು ಹೇಳ್ತಾರೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಕೆಲಸನ ಮಾಡ್ತಿರಲ್ಲ, ಆ ಶಕ್ತಿ ಮಾತ್ರ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಕೇಳ್ಬೋದು, ಇಡೀ ದಿನ ಮನೇಲಿದ್ದು ಏನು ಮಾಡ್ತೀಯಾ ಅಂತ. ಈ ಪ್ರಶ್ನೆ ಕೇಳೋರಿಗೆ ಪಕ್ಕಾ ಹೇಳ್ತೀನಿ ನಾನು, ಕರೆಕ್ಟಾಗಿ ಇರೋದಿಲ್ಲ ಅವ್ರ ಮನಸ್ಥಿತಿ. ಮನೆ ಅಂದರೆ ಕೇವಲ ಗೋಡೆಗಳಲ್ಲ, ಮನೆ ಅಂದರೆ ಅದರ ಆತ್ಮನೇ ಗೃಹಿಣಿ, ಅದರ ಹೃದಯನೇ ಗೃಹಿಣಿ. ಗೃಹಿಣಿ ಇಲ್ಲದೆ ಆ ಮನೆ ಯಾವತ್ತೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಗೃಹಿಣಿ ಇಲ್ಲದ ಮನೇನ ನೋಡಿ ತಿಳ್ಕೊಳ್ಳಿ ನೀವು. ನಿಮ್ಮ ಕೈಯಲ್ಲಿ ಮಾಡಿದ್ದು ಊಟ ಪ್ರೀತಿಯಾಗಿರುತ್ತೆ. ಅಂದರೆ ಗೃಹಿಣಿ ಕೈಯಲ್ಲಿ ಮಾಡಿದ್ದು ಊಟ ಅವರ ಮಕ್ಕಳಿಗೋಸ್ಕರ, ಮನೆಯವ್ರಿಗೋಸ್ಕರ ಪ್ರೀತಿಯಿಂದ ಮಾಡಿರ್ತಾರೆ. ನಿಮ್ಮ ಮಾತಿನಲ್ಲಿ ಮನೆಯವರಿಗೆ ಧೈರ್ಯ ಇರುತ್ತೆ. ನಿಮ್ಮ ಸಣ್ಣ ಕಾಳಜಿ ಕುಟುಂಬದ ಸಂತೋಷ ಇರುತ್ತೆ. ನಿಮ್ಮ ಸಣ್ಣ ಕಾಳಜಿಲೂ ಕೂಡ ಕುಟುಂಬದ ಸಂತೋಷ, ಮಕ್ಕಳ ಒಂದು ಜವಾಬ್ದಾರಿ, ಯಾರಿಗೆ ಏನು ಕೊಡಬೇಕು, ಏನು ಕೊಟ್ಟು ಏನಾಗುತ್ತೆ, ಇವತ್ತು ಹೀಗೆ ನಾಳೆ ಏನು ಮಾಡಬೇಕು, ಪ್ರತಿಯೊಂದು ಕೂಡ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಕಂಟಿನ್ಯೂಯಸ್ ಪ್ರೋಸೆಸ್ ಆಗಿ ಮಲಗಿದ್ರೂ ಕೂಡ ಓಡ್ತಾ ಇರುತ್ತೆ. ಕೊನೆಗೆ ಕೆಲವೊಮ್ಮೆ ಅನಿಸ್ಬೋದು ದೇಹ ದಣಿಬಹುದು ಅಂತ, ಜಾಸ್ತಿ ಫಿಸಿಕಲಿ ಜಾಸ್ತಿ ನಾವು ಕೆಲಸನ ಜಾಸ್ತಿ ಹಾಕ್ಕೊಂಡ್ವಿ ಅಂತ ಮನಸ್ಸು ಖಾಲಿ ಆಗಬಹುದು. ಇದೇ ಒಂದು ಬೋರ್ಡಮ್ ಅಂತ ಯಾರು ನಮ್ಮ ಅರ್ಥ ಮಾಡ್ಕೋತಿಲ್ಲ ಅಂತ ಅನಿಸ್ಬೋದು. ಆದರೆ ನಿಮ್ಮನ್ನು ನೀವು ಕಡಿಮೆ ಅಂದ್ಕೋಬಾರ್ದು. ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ಬಾರ್ದು. ನೀವು ಪ್ರತಿದಿನ ಮಾಡ್ತಿರೋ ಸಣ್ಣ ಕೆಲಸ ಒಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಪ್ರೀತಿ. ಮನೇಲಿ ಅದು ಸಣ್ಣ ಪುಟ್ಟದಾಗಿ ಕಾಣಿಸ್ಬೋದು. ಇವಾಗ ಬಟ್ಟೆ ಮಡ್ಚ್ತಿರೋದು ಕೂಡ ತುಂಬಾ ಸಣ್ಣ ಪುಟ್ಟದಾಗಿ ಟೈಮ್ ಪಾಸಿಂಗ್ ಥರ ಕಾಣ್ಬೋದು. ಆದರೆ ಅದು ಒಂದು ದೊಡ್ಡ ತ್ಯಾಗ. ನಿಮ್ಮದೆಲ್ಲವನ್ನು ಬಿಟ್ಟು ನೀವು ಮನೆಗೋಸ್ಕರ, ಮನೆಯವ್ರಿಗೋಸ್ಕರ ಈ ಕೆಲಸನೆಲ್ಲ ಮಾಡ್ತಾಯಿದ್ದೀರ ಅಂದರೆ ಅದಕ್ಕಿಂತ ದೊಡ್ಡ ತ್ಯಾಗ ಏನೂ ಇಲ್ಲ. ಒಬ್ಬ ತಾಯಿ ಮನೆಗೆ ಆಶೀರ್ವಾದ, ಒಬ್ಬ ಹೆಂಡತಿ ಕುಟುಂಬಕ್ಕೆ ಬೆಂಬಲ, ಒಬ್ಬ ಮಗಳು ಮನೆಯ ಹೆಮ್ಮೆ. ಮಗಳು ಸರಿ ಇಲ್ಲ ಅಂದರೆ ಆ ಮನೆಗೆ ಯಾವ ಹೆಸರು ಬೇಕಾದ್ರೂ ಓದಿಸ್ಬಿಡ್ತಾರೆ ಜನ. ಆದರೆ ಅದೇ ಮಗಳು ಸರಿಯಾಗಿ ಜೀವನನ ಅವ್ರ ಮನೇನ ನಡೆಸ್ತಾ ಇದ್ದರೆ ಅದು ಮನೆಯ ಹೆಮ್ಮೆ. ನೀವು ನಿಮ್ಮ ಕನಸುಗಳನ್ನ ಮರ್ತಿರ್ಬೋದು, ಆದರೆ ಅವು ಇನ್ನೂ ಜೀವಂತವಾಗಿವೆ. ಒಂದು ದಿನ ಮತ್ತೆ ನಿಮಗಾಗಿ ಸಮಯ ತಗೊಳ್ಳಿ. ಮತ್ತೆ ಹೊಸ್ದಾಗಿ ನಿಮ್ಮ ರೂಟೀನ್ ಏನಿದೆ ಅದರಲ್ಲಿ ಬರೀ ಅವರು ಇವರು ಮನೆ ಇದನ್ನು ಬಿಟ್ಟು ನಿಮಗಾಗಿ ನೀವು ಮೀ ಟೈಮ್ ಅಂತ ಮಾಡ್ಕೊಳ್ಳಿ. ಹೊಸ್ದೇನಾದರೂ ಕಲಿಯಿರಿ, ನಿಮ್ಗೆ ಇಷ್ಟವಾದ ಕೆಲಸ ಮಾಡಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಟೀ ಟೈಮ್ ತಗೊಳ್ಳಿ, ಮೀ ಟೈಮ್ ತಗೊಳ್ಳಿ, ಜರ್ನಲಿಂಗ್ ಮಾಡಿ. ನಿಮ್ಗೇನು ಇಷ್ಟ ಆಗುತ್ತೆ, ಎಂಬ್ರಾಯ್ಡ್ರಿ ಇಷ್ಟನ ಮಾಡಿ, ಟೈಲರಿಂಗ್ ಇಷ್ಟನ ಮಾಡಿ, ವಾಕಿಂಗ್ ಹೋಗೋದು ಇಷ್ಟನ ಮಾಡಿ, ಯಾವುದಾದ್ರೂ ಒಂದು ಮಾಡಿ. ಯಾಕಂದರೆ ನಮಗೆ ನಾವು ಅನಿಸ್ಬಾರ್ದು ನಾವು ಬೇರೆದಕ್ಕೋಸ್ಕರನೇ ಬದುಕಿದ್ವಿ ಅಂತ. ಅದು ಇವಾಗ ಅನಿಸೋದಿಲ್ಲ, ಬರ್ತಾ ಏಜ್ ಆಗ್ತಾ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಮಗಾಗಿ ನಾವು ಮೊದಲು ಬದುಕೋದನ್ನು ಕಲಿಬೇಕು. ಪೂರ್ತಿಯಾಗಿ ಆಗೋದಿಲ್ಲ ಗೊತ್ತು, ಬಟ್ ಆದಷ್ಟು ನಮಗಾಗಿ ನಾವು ಬದುಕೋದನ್ನ ಕಲಿಬೇಕು. ಯಾಕಂದರೆ ನೀವು ಖುಷಿಯಾಗಿದ್ದರೆ ಮಾತ್ರ ಮನೆ ಖುಷಿಯಾಗಿರುತ್ತೆ. ನಾವು ಯಾವುದೋ ಒಂದು ಮೈಂಡ್ಸೆಟ್ಟಲ್ಲಿ ಮಾಡ್ತಾಯಿದ್ರೆ ನಮಗೆ ಕಣ್ಮುಂದೆ ಎಲ್ಲ ಅದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನನಗೆ ಹಾಗೆ ಹೀಗೆ ಅಂತ ಖಿನ್ನತೆಯಿಂದ ನೀವು ಕೆಲಸ ಮಾಡ್ತಾಯಿದ್ರೆ ಅದು ಕಣ್ಮುಂದೆ ಎಲ್ಲ ಮನೆಯಲ್ಲೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಿ ಪಾಸಿಟಿವ್ ಆ್ಯಂಡ್ ಬಿ ಆ್ಯಕ್ಟಿವ್. ನಿಮಗಾಗಿ ನೀವು ಬದುಕೋದನ್ನು ಮೊದಲು ಕಲಿಯಿರಿ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಂದು ವಿಶೇಷ ಶಕ್ತಿ ಇರುತ್ತೆ. ಅದು ಏನು ಅಂದರೆ ಬಿದ್ದರೂ ಮತ್ತೆ ಎದ್ದು ನಿಲ್ಲೋ ಅಂಥದ್ದು. ಅಳ್ತಾ ಇದ್ದರೂ ಮನೆಯವ್ರ ಮುಂದೆ ನಗುವ ಶಕ್ತಿ, ತನ್ನ ನೋವನ್ನು ಮತ್ತು ಕುಟುಂಬಕ್ಕಾಗಿ ಸಂತೋಷಕ್ಕಾಗಿ ಬದುಕುವ ಶಕ್ತಿ. ನೆನ್ನೆ ಯಾರೋ ಏನೋ ಅಂದರು, ಬೈದರು, ಅಂದರು ಅಂತ ಮನಸ್ಸಿಗೆ ಇಟ್ಕೊಂಡು ಅದನ್ನು ಏನೋ ಒಂದು ನಿಮಿಷ
ಕೊರಗ್ಬೋದು. ಮತ್ತೆ ಅನಿಸುತ್ತೆ ನಾನು ನನ್ನ ಮನೆ ಜವಾಬ್ದಾರಿ ಇದನ್ನು ನಾನೇ ಮಾಡಬೇಕು, ಬೇರೆ ಯಾರು ಮಾಡಿದ್ರೂ ಕೂಡ ನಾವು ಒಪ್ಕೊಳ್ಳೋದಿಲ್ಲ. ಅದು ಸತ್ಯ ಅಲ್ವಾ? ಯಾರೇ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಮನೆ ಕೆಲಸನ ನಾವು ಒಪ್ಪೋದಿಲ್ಲ. ಈಗ ನಾನು ನಮ್ಮ ಅಮ್ಮನ ಮನೇಲಿ ಹೋಗಿ ಏನೇ ಮಾಡಿಕೊಟ್ರು ಕೂಡ ನಮ್ಮ ಅಮ್ಮ ಅದನ್ನು ಒಪ್ಪೋದಿಲ್ಲ. ಅದೇ ರೀತಿ ನಮ್ಮ ಕೆಲಸನೇ ನಮಗೆ ತುಂಬಾ ಚೆನ್ನಾಗಿ ಕಾಣಿಸೋದು. ಅದೇ ಒಂದು ಬದುಕುವಂಥ ಶಕ್ತಿ ನಮ್ಮಲ್ಲಿರೋದು ಅಂತ ಹೇಳ್ತಾ ಇರೋದು. ನಿಮ್ಮಲ್ಲೂ ಕೂಡ ಅದೇ ಶಕ್ತಿ ಇದೆ. ಎದ್ದು ನಿಲ್ಲಬೇಕು. ನಮಗಾಗಿ ನಾವು ಪ್ರತಿಯೊಂದನ್ನು ಮಾಡಬೇಕು. ಮನೆಯವ್ರಿಗೆ ಮಕ್ಕಳಿಗೆ ಮಾಡ್ತಾಯಿದ್ದೀವಿ, ಅದ್ರ ಜೊತೆ ನಮಗಾಗೂ ನಾವು ಟೈಮ್ ಕೊಟ್ಕೊಳ್ಳೋಣ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ಕಡಿಮೆ ಮಾಡ್ಕೊಳ್ಳೋದು ಅದನ್ನೆಲ್ಲ ಬಿಟ್ಬಿಡಿ. ಸೋಷಿಯಲ್ ಮೀಡ್ಯಾದಲ್ಲಿ ಕಾಣುವಂಥ ಕಟ್ ಆಫ್ ಲೈಫ್ ಏನಿದೆಯಲ್ವ, ಅದು ತುಂಬಾ ಪರ್ಫೆಕ್ಟಾಗಿ ಕಾಣುತ್ತಿರುತ್ತೆ. ಅದು ಬಟ್ ನಿಜ ಅಲ್ಲ. ಅದು ಪ್ರತಿಯೊಬ್ಬರ ಜೀವನದಿಂದನೂ ಕೂಡ ಒಂದು ದೊಡ್ಡ ಹೋರಾಟ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ಳೋದನ್ನು ಇವತ್ತೇ ಬಿಟ್ಬಿಡಿ. ನೀವು ಇವತ್ತು ಮಾಡ್ತಿರುವಂಥ ಇಷ್ಟು ಕಷ್ಟ ಬಿದ್ದು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿರುವಂಥ ಮನೆ ಆಗಲಿ ಮಕ್ಕಳಾಗಲಿ ನಾಳೆ ನಿಮ್ಮ ಮಕ್ಕಳ ನೆನಪಲ್ಲಿರುತ್ತೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು ಅಂತ ಅವರು ಹೆಮ್ಮೆ ಪಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ತಾಯಿಗಿಂತ ದೊಡ್ಡದು ಯಾವುದೂ ಇರೋದಿಲ್ಲ. ಹಾಗೆ ನಿಮ್ಮ ಮಕ್ಕಳ ಕಣ್ಣಲ್ಲಿ ನಿಮ್ಮ ಇಮೇಜ್ ಉಳಿಯುತ್ತೆ. ಅದಕ್ಕಾಗಿ ನಿಮ್ಮನ್ನು ಕೂಡ ನೀವು ಸೆಲ್ಫ್ ಕೇರ್ ಅನ್ನೋದನ್ನು ಕಲ್ತ್ಕೊಳ್ಳಿ. ಒಬ್ಬ ಗೃಹಿಣಿಗೆ ಯಾವುದೇ ರೀತಿ ಸ್ಯಾಲ್ರಿ ಇದ್ದೇ ಇರ್ಬೋದು, ಆದರೆ ಅದ್ರ ಮೌಲ್ಯ ಅಂತೂ ಅಮೂಲ್ಯ. ಅದು ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಇವತ್ತು ಈ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬ ಆ ಹೋಮ್ ಮೇಕರ್ ಅಥವಾ ಆ ಹೌಸ್ ವೈಫ್ ಏನಿದ್ದಾರೆ ಅವ್ರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬ ಸ್ಟ್ರಾಂಗ್ ವುಮೆನ್. ನೀವು ಮಾಡ್ತಿರುವ ಕೆಲಸ ತುಂಬಾ ಅಮೂಲ್ಯವಾದದ್ದು. ನೀವು ಏನು ಮಾಡ್ತಾಯಿದ್ದೀರಾ ಅದನ್ನ ಬೆಸ್ಟಾಗಿ ಮಾಡ್ತಾಯಿದ್ದೀರಾ. ಹೇಗೆ ಅಂದರೆ ಯಾಕೆ ಬೆಸ್ಟ್ ಅಂತ ಹೇಳಬೇಕು ಅಂದರೆ, ದಿನ ಬೆಳಗ್ಗೆ ಸೂರ್ಯ ಹುಟ್ಟಿ ಹೇಗೆ ಮುಳುಗ್ತಾನೋ ಅದೇ ರೀತಿ ನಮಗೂ ಕೂಡ ಹಾಗೆ ದಿನ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ. ಅದಕ್ಕೆ ಏನು ಅಂದರೆ ನಮ್ಮ ಬದುಕಿನಲ್ಲಿ ಹೊಸ ಅವಕಾಶಗಳನ್ನ ನಾವು ಕಂಡುಕೋಬೇಕು. ಜೀವನವನ್ನು ಪ್ರೀತಿಸಬೇಕು. ನಮ್ಮ ಕುಟುಂಬವನ್ನು ಪ್ರೀತಿಸುವಷ್ಟೇ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ಯಾಕೆ ಅಂದರೆ ಒಬ್ಬ ಮಹಿಳೆ ಬಲವಾಗಿದ್ದರೆ ಒಂದು ಕುಟುಂಬ ಬಲವಾಗಿರುತ್ತೆ. ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ನೋಡಿ, ಅಷ್ಟೇ ಸ್ಟ್ರಾಂಗಾಗಿ ನಮ್ಮ ಫ್ಯಾಮಿಲಿ ಇರುತ್ತೆ ಅಂತ ಹೇಳ್ಬೋದು. ನಾವೇ ಇಲ್ಲಿ ಎಲ್ಲನೂ ಆಗಲ್ಲ ನನ್ನ ಕೈಲಿ ಅಂತ ಕುಳಿತುಬಿಟ್ರೆ ಹೇಗಾಗುತ್ತೆ ಹೇಳಿ ಅಲ್ವಾ? ನಿಮ್ಮ ಒಂದು ನಗು ಮನೆಗೆ ಬೆಳಕು, ನಿಮ್ಮ ಪ್ರೀತಿ ಮನೆ ಶಾಂತಿ, ನಿಮ್ಮ ಸಹನೆ ಮನೆಯ ಶಕ್ತಿ. ಒಬ್ಬ ವುಮೆನ್ಗಿಂತ ಜಾಸ್ತಿ ಆದದ್ದು ಬೇರೇನೂ ಇಲ್ಲ ಅಂತ ಹೇಳ್ಬೋದು. ಅವಳು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅಕ್ಕ ತಂಗಿಯಾಗಿ, ಸೊಸೆಯಾಗಿ ಎಲ್ಲ ರೀತಿ ಒಂದು ಜವಾಬ್ದಾರಿ ಕೂಡ ನಿಭಾಯಿಸ್ತಾ ಇರ್ತಾರೆ. ಕೆಲವೊಂದು ಕಡೆ ಏಳು ಬೀಳುಗಳಾಗ್ಬೋದು, ಅದನ್ನು ಮನಸ್ಸಿಗೆ ತಗೋಬೇಡಿ. ಯಾರೂ ಕೂಡ ಪರ್ಫೆಕ್ಟಾಗಿ ಇರೋದಿಲ್ಲ. ಪರ್ಫೆಕ್ಟಾಗಿರೋರು ಸರಿಯಾಗಿರೋದಿಲ್ಲ. ಅದಕ್ಕೇ ಮೊದಲು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಜಗಳ, ಕದಲ, ಏಳು ಬೀಳು ಅನ್ನೋದು ಅನ್ಸ್ಕೊಳ್ಳೋದು ಇದೆಲ್ಲ ಕಾಮನ್ ಲೈಫಲ್ಲಿ. ಅದೆಲ್ಲ ಇಲ್ಲದೆ ಹೋದರೆ ಅದು ಲೈಫ್ ಅನಿಸೋದೇ ಇಲ್ಲ, ಬೋರ್ಡಮ್ ಆಗಿಬಿಡುತ್ತೆ. ಹೀಗಾಗಿ ಇವತ್ತು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಿಮಗೆ ನೀವು ಒಂದು ಮಾತನ್ನು ಹೇಳ್ಕೊಳ್ಳಿ. ಏನು ಅಂದರೆ, ಐ ಆಮ್ ಎ ಸ್ಟ್ರಾಂಗ್ ವುಮೆನ್. ನಾನು ಒಬ್ಬ ಸ್ಟ್ರಾಂಗ್ ಗೃಹಿಣಿ. ನಾನು ನನ್ನ ಕುಟುಂಬದ ಶಕ್ತಿ. ನನ್ನ ಕುಟುಂಬದ ಶಕ್ತಿನೇ ನಾನು, ಮೇನ್ ಹಾರ್ಟೇ ನಾನು. ಮತ್ತು ಹೊಸ್ದಾಗಿ ನೀವು ಪ್ರಯತ್ನ ಮಾಡಿದ್ರೆ ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ನಿಮ್ಮ ಪ್ರೀತಿ ಯಾವತ್ತೂ ಯಾರಿಗೂ ಕಡಿಮೆ ಆಗೋದಿಲ್ಲ. ನಿಮ್ಮ ಮೌಲ್ಯ ಯಾರೂ ಅಳಿಯೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯದ್ದು. ಅದಕ್ಕೆ ಏನು ಅಂದರೆ, ಪ್ರತಿಯೊಂದು ಏನಾದರೂ ಹೊಸ್ದಾಗಿ ಮಾಡ್ತೀನಿ, ಹೊಸ್ದಾಗಿ ಕಲಿತೀನಿ, ಇದೆಲ್ಲ ನಿಮ್ಮಲ್ಲಿ ಇರಬೇಕಾದ್ರೆ ಶುರು ಮಾಡಿ. ಇವತ್ತೇ ಶುರು ಮಾಡಿ. ಯಾವುದಕ್ಕೂ ಅಷ್ಟೇ ನಾಳೆ ಅಂತ ಕುಂತಿದ್ದು ಹಾಳು. ಇವತ್ತು ಮಾಡ್ತಿರಲ್ಲ ಅದು ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು. ಈ ಮೋಟಿವೇಶನ್ನ ಮಾತನ್ನು ತಗೊಂಡು ನಾವು ಕೆಲಸಗಳನ್ನ ಮಾಡಬೇಕು ಡೈಲಿ. ತುಂಬ ಜನ ಯೂಟ್ಯೂಬರ್ಸು ಪಾಡ್ಕ್ಯಾಸ್ಟಲ್ಲಿ ಮತ್ತು ಮೋಟಿವೇಶ್ನಲ್ ಸ್ಪೀಚಸಲ್ಲಿ ನಾನು ಹೇಳೋದನ್ನು ಕೇಳಿದ್ದೀನಿ. ನಾನು ಯಾವತ್ತು ಯೂಟ್ಯೂಬ್ ಬಗ್ಗೆ ನನಗೆ ಗೊತ್ತಾಯಿತು, ನಾನು ಏನೂ ಮಾಡೋಕ್ಕೆ ಸಾಧ್ಯ ಇದ್ದಾಗ ನನಗೆ ಸಿಕ್ಕಿದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಅದರಲ್ಲಿ ನಾನು ಯಾವತ್ತು ನನಗೆ ಇದರಿಂದ ದುಡಿಮೆ ಇದೆ ಮತ್ತು ಇದನ್ನು ನಾನು ಮಾಡ್ಬೋದು ಅಂತ ಗೊತ್ತಾಯಿತು, ನನ್ನ ಲೈಫಲ್ಲಿ ಬೇರೆ ದಾರಿಗಳಿಲ್ಲದಾಗ ಇದನ್ನು ಮಾಡೋಕ್ಕೆ ನಾನು ಶುರು ಮಾಡಿದ್ನೋ ಆವತ್ತೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನಾನು ಯಾವುದೇ ರೀತಿ ಎಡಿಟ್ ಮಾಡಿ ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಜಾಸ್ತಿ ಖರ್ಚು ಮಾಡಿ ವೀಡಿಯೋ ಮಾಡಲಿಲ್ಲ. ನನ್ನ ಲೈಫಲ್ಲಿ ಏನಿತ್ತು ಅದನ್ನೇ ತೋರಿಸ್ದೆ. ಅದರಿಂದ ನಾನು ಸಕ್ಸಸ್ಫುಲ್ ಆದೆ ಅನ್ನೋದನ್ನ ತುಂಬ ಜನದ ಮಾತು ಕೇಳಿದ್ದೀನಿ ನಾನು. ಒಬ್ರದ್ದು ಒಂದು ಕಮ್ಯುನಿಟಿ ಪೋಸ್ಟ್ ನೋಡಿ ಕೂಡ ನನಗೆ ತುಂಬಾ ಮೋಟಿವೇಟ್ ಆಯಿತು. ಹೇಗೆ ಅಂದರೆ, ಅವ್ರ ಕಮ್ಯುನಿಟಿ ಪೋಸ್ಟು ಮಿಸ್ಟರ್ ಬೀಸ್ಟ್ ಅವ್ರದ್ದು. ಅವರು ಇವಾಗ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಇರುವಂಥ ಒಬ್ಬ ಯೂಟ್ಯೂಬರು. ಬಟ್ ಅವರು ಹೆಚ್ಚು ಕಡಿಮೆ 1,000 ಸಬ್ಸ್ಕ್ರೈಬರ್ ಪಡೆಯೋಕ್ಕೆ ನಾನು ನೋಡಿದ ಮಟ್ಟಿಗೆ ಸುಮಾರು ದಿನ ಆಗೋಯ್ತು ನಾನು ನೋಡಿ. ಒಂದು 3ರಿಂದ 4 ವರ್ಷ ಆಯಿತು. ತುಂಬಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಅವರು ಇವತ್ತು ಅತಿ ಎತ್ತರವಾಗಿ ಬೆಳೆದಿರೋವಂಥವ್ರು. ಅಂಥವನ್ನ ನೋಡಿ ನಾವು
ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು. ಯಾವ ಕೆಲಸಕ್ಕಾದರೂ ಅಷ್ಟೇ, ಎಲ್ಲರೂ ಝೀರೋಯಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಯಾರಿಗೂ ಕೂಡ ಸಾವಿರದಿಂದ ಸ್ಟಾರ್ಟಿಂಗ್ ಸಿಗೋದಿಲ್ಲ. ಝೀರೋಯಿಂದ ಶುರು ಮಾಡಿ ನಿಧಾನವಾಗಿ ಬೆಳೆದ್ರು ನಿಯತ್ತಾಗಿ ಬೆಳಿ ಅಂತ ಒಂದು ಮಾತು ಹೇಳ್ತಾರಲ್ಲ ದೊಡ್ಡವರು, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಿಧಾನವಾಗಾದರೂ ಸರಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ಈಗ ಟೈಲರಿಂಗ್ ಕ್ಲಾಸ್ ಕಲಿಬೇಕು, ನಾನು ಈಗ ಬ್ಲೌಸ್ ಹೊಲ್ದು ನಾಳೆಯಿಂದನೇ ಕೊಟ್ಬಿಡ್ತೀನಿ ಅಂದರೆ ಆಗುತ್ತಾ? ಆಗಲ್ಲ. ಫಸ್ಟು ಅದಕ್ಕೆ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ಗಳನ್ನ ಮುಗಿಸ್ಕೊಂಡು ನೆಕ್ಸ್ಟು ನೀವು ಕೆಲಸನ ಮಾಡ್ಬೋದು. ಹಾಗೆ ಕೆಲಸ ಮಾಡಿದ ತಕ್ಷಣ ಅದು ಬೆಸ್ಟಾಗಿರೋದಿಲ್ಲ, ಬೆಟರ್ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಅದು ಚೆನ್ನಾಗಾಗುತ್ತೆ. ಈಗ ಎಂಥ ಎಕ್ಸ್ಪೀರಿಯೆನ್ಸ್ಡ್ ಟೈಲರ್ ಹೊಲಿರೋ ಬಟ್ಟೆನೇ ನೋಡಿ ನೀವು, ಪರ್ಫೆಕ್ಟ್ ಫಿಟ್ ಇರೋದಿಲ್ಲ. ಅದೇ ರೀತಿ ನಮ್ಮ ಕೆಲಸನೂ ಅಷ್ಟೇ, ನಾವು ಪರ್ಫೆಕ್ಷನ್ನ ಹುಡುಕ್ಬಾರ್ದು. ಪರ್ಫೆಕ್ಷನ್ನ ಬಿಟ್ಟು ಈ ಪರ್ಫೆಕ್ಷನ್ ಇಲ್ಲದೆ ಇರೋ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದಮೇಲೆ ನೇಚರ್ ಒಂದು ಪರ್ಫೆಕ್ಟ್ ಆಗಿರೋ ಅಂಥದ್ದು, ಅದೇ ಕೆಲವೊಮ್ಮೆ ಫ್ಲಕ್ಚುಯೇಟ್ ಆಗ್ತಾಯಿರುತ್ತೆ. ಅಂಥದ್ರಲ್ಲಿ ನಾವು ನಮ್ಮನ್ನು ನಾವು ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನಿಧಾನವಾಗಿ ಏನೂ ಮಾಡದೇ ಇರೋ ಬದಲು ಏನಾದರೂ ಮಾಡೋದು ಒಳ್ಳೆಯದಲ್ವ ಅಂತ ಹೇಳಿ ಏನಾದರೂ ಮಾಡ್ತಾಯಿರಿ. ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ಎಲ್ಲದರಲ್ಲೂ ಸೆಲ್ಫ್ ಕೇರ್ ವೆರಿ ಇಂಪಾರ್ಟೆಂಟು. ಸೆಲ್ಫ್ ಕೇರ್ ಮಾಡದೆ ಹೋದರೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಅದು ವ್ಯರ್ಥನೇ. ನೀವೇ ಚೆನ್ನಾಗಿಲ್ಲ, ನೀವು ಆರೋಗ್ಯನೇ ಸರಿ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಕಷ್ಟ ಬಿದ್ದು ಏನೇ ಮಾಡ್ತಿರೋ ಕೂಡ ಅದನ್ನ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕಬೇಕಾಗುತ್ತೆ ಅಲ್ವಾ. ಅದಕ್ಕೆ ಏನು ಅಂದರೆ ಪರ್ಫೆಕ್ಟ್ ಅನ್ನೋದು ಯಾವುದೂ ಇಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ನೀಟಾಗಿ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಇರಬೇಕು. ಆ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದನ್ನು ಕಲೀರಿ ಸಾಕು. ಬೇರೆಯವ್ರಿಗೆ ಹೋಲಿಸ್ಕೊಂಡು ಕಡಿಮೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಎಲ್ಲರೂ ಯಾವುದೇ ವ್ಯಕ್ತಿ ಆದರೂ ಕೂಡ ಒಬ್ರಿಗಿಂತ ಒಬ್ಬರು ಹೆಚ್ಚು, ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ, ಆ ರೀತಿ ಅದರಲ್ಲಿ ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದ ಒಂದು ಏನು ಹೇಳ್ತಾರೆ ಅದನ್ನು ಎಕ್ಸ್ಟ್ರಾಡಿನರಿ ಸ್ಕಿಲ್ಸ್ ಇರುತ್ತೆ. ಅದನ್ನು ನಾವು ಹುಡುಕಬೇಕು. ಬಟ್ ಯಾವುದು ಅಂತ ಗೊತ್ತಾಗೋ ತನಕ ತುಂಬಾ ಕಷ್ಟ. ಗೊತ್ತಾದ ಮೇಲೂ ಕೂಡ ಅದೇನಾ ಅನ್ನೋ ಅಂತ ಅದರಲ್ಲೇ ನಾವು ಕನ್ಸಿಸ್ಟೆಂಟ್ ಆಗಿರೋದು ಕೂಡ ತುಂಬ ಕಷ್ಟ. ಅದಕ್ಕೆ ಆದಷ್ಟು ಹೆಲ್ತ್ನ ಕಾಪಾಡ್ಕೊಳ್ಳಿ. ಒಳ್ಳೆ ಮನೆಯ ಆಹಾರಗಳನ್ನ ತಿನ್ನಿ, ಮಕ್ಳಿಗೂ ಮನೆ ಆಹಾರನೇ ಕೊಡಿ. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಸ್ಟ್ರಾಂಗ್ ಆಗಿರೋ ವುಮೆನ್ಸ್ ಆಗಲಿ, ಸ್ಟ್ರಾಂಗಾಗಿ ನಿಂತಿರೋ ಅಂಥವ್ರನ್ನಾಗಲಿ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಫ್ಯಾಮಿಲಿಲೂ ಕೂಡ ನಾನು ನೋಡಿದ್ದೀನಿ. ಆ ರೀತಿ ಇರಬೇಕು ಅಂದರೆ ಅದು ನಿಜವಾಗ್ಲೂ ಕಷ್ಟನೇ. ಬಟ್ ಆ ಕಷ್ಟಗಳನ್ನ ಅವರು ಸೈಡ್ಗಿಟ್ಟು, ಪಕ್ಕಕ್ಕಿಟ್ಟು ಆ ಒಂದು ನಗುಮುಖದಿಂದ ಎಲ್ಲನೂ ನಿಭಾಯಿಸ್ಕೊಂಡು ತಮ್ಮ ಜೀವನವನ್ನೇ ತ್ಯಾಗ ಹಾಕಿ ಹೋಗ್ತಾರಲ್ಲ, ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದು ತುಂಬಾ ನಮಗೆ ಬೇಜಾರಾಗೋವಂಥ ವಿಷಯ. ನಮಗೂ ಮೋಟಿವೇಟ್ ಆಗಬೇಕು. ನಾವು ಚಿಕ್ಕ ಯೂಟ್ಯೂಬರು ದೊಡ್ಡದಾಗಿ ಬೆಳಿಬೇಕು ಅಂದರೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನನಗೆ. ನೀವು ಹೇಳಿದ್ರೆ ಅಲ್ವ ನನಗೆ ಗೊತ್ತಾಗೋದು. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋದಲ್ಲಿ ಸಿಗೋಣ.